ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ವಕೀಲರು, ಕಾಂಗ್ರೆಸ್ ವಕ್ತಾರರು ಆದ ಬ್ರಿಜೇಶ್ ಕಾಳಪ್ಪ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಬ್ರಿಜೇಶ್ ಕಾಳಪ್ಪ ಅವರೇ. ರಾಜುಗೌಡ ಅವರು JDSನಿಂದ, ಅಶೋಕ್ ಗೌಡ ಅವರು BJPಯಿಂದ, ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ಕಾತರ್ಕಿ ಹಿರಿಯ ವಕೀಲರು ನಮ್ಮ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಇದ್ದಾರೆ. ಕಾತರ್ಕಿ ಸರ್, ನಮಸ್ಕಾರ. ನಮಸ್ಕಾರ. B ಶಿವಲಿಂಗಯ್ಯ, ಉಪಾಧ್ಯಕ್ಷರು, ರೈತ ಹಿತರಕ್ಷಣಾ ಸಮಿತಿ, ಇವರು ಮಂಡ್ಯದಿಂದ ನಮ್ಮ ಜೊತೆಗಿದ್ದಾರೆ. ಶಿವಲಿಂಗಯ್ಯ ಸರ್, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಮೊದಲನೆಯ ಪ್ರಶ್ನೆಯನ್ನು ಮೋಹನ್ ಕಾತರ್ಕಿ ಸರಿಗೆ ತೆಗೆದುಕೊಳ್ತಾ ಇದ್ದೀನಿ. ಮೋಹನ್ ಕಾತರ್ಕಿ ಅವರೇ, ಪ್ರತಿ ಸಲವೂ ಮಳೆ ಕೊರತೆ ಆದಾಗ ಈ ಸಮಸ್ಯೆ ಆಗೇ ಆಗತ್ತೆ. ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಮಳೆ ಎಷ್ಟಾಗಿದೆ, ನೀರಿನ ಕೊರತೆ ಎಷ್ಟಿದೆ, ಎಷ್ಟು ನೀರು ಬಿಡುವ ಸ್ಥಿತಿಯಲ್ಲಿ ಕರ್ನಾಟಕ ಇದೆ, ಇಷ್ಟು ನೀರನ್ನು ಬಿಟ್ಟರೆ ಕರ್ನಾಟಕಕ್ಕೆ ಕೃಷಿಗೆ ಒತ್ತಟ್ಟಿಗಿರಲಿ, ಕುಡಿಯೋ ನೀರಿಗಾದರೂ ಒಂದು ವ್ಯವಸ್ಥೆ ಇರುತ್ತೋ ಇಲ್ವೋ ಅನ್ನೋದು ಯಾವುದೂ ಕೂಡ ಸಂಬಂಧಪಟ್ಟವರ ಗಮನಕ್ಕೆ ಇರೋದಿಲ್ವಾ? ಅಥವಾ ತನ್ನ ತರೋದಕ್ಕೊಂದು ವ್ಯವಸ್ಥೆ ಇಲ್ಲವಾ? ಪ್ರತಿ ಸಲವೂ ಒಂದು ಜಡ್ಜ್ಮೆಂಟ್ ಬಂದ ಮೇಲೆ ಪ್ರತಿಭಟನೆ, ನಾವು ಮೇಲ್ಮನವಿ ಸಲ್ಲಿಸ್ತೀವಿ. ಈ ಪರಿಸ್ಥಿತಿ ಯಾಕೆ? The real reason ಹಾಂ ಸರ್, why we face difficulty in the distress year is because there is no clear distress formula to be observed by state of Karnataka. ಓಕೆ. Tamil Nadu making or taking advantage of the situation usually keeps making higher demand from Karnataka. ಈ ಡಿಸ್ಟ್ರೆಸ್ ಫಾರ್ಮುಲಾ ಯಾಕಿಲ್ಲ, ಇದ್ರ ಬಗ್ಗೆ ಒಂದು ಮಾಹಿತಿ ಇಂಪಾರ್ಟೆಂಟು. ಎಸ್, ಟ್ರೈಬ್ಯುನಲ್ ಹೇಳ್ತು, ಇನ್ ದ ಇಯರ್ಸ್ ಆಫ್ ಡಿಸ್ಟ್ರೆಸ್, ಅಂದರೆ ಯಾವಾಗ ರೈನ್ಫಾಲ್ ಕಡಿಮೆ ಆಗ್ತದೆ ಆವಾಗ ಕರ್ನಾಟಕ ಈಸ್ ಎಂಟೈಟಲ್ಡ್ ಟು ರೆಡ್ಯೂಸ್ ದ ಫ್ಲೋಸ್ ವಿಚ್ ಇಟ್ ಈಸ್ ಸಪೋಸ್ ಟು ಗಿವ್ ಟು ತಮಿಳ್ನಾಡು ಎಟ್ ದಿ ಇಂಟರ್ಸ್ಟೇಟ್ ಬಾರ್ಡರ್ ಬಿಳಿಗುಂಡ್ಲು. ಓಕೆ. That is 177.25 TMC divided month wise. ಸೊ ಪ್ರಪೋರ್ಷನೇಟ್ ರಿಡಕ್ಷನ್ ಬಗ್ಗೆ ಏನು ಪ್ರಾಬ್ಲಮ್ ಅಂತ ಭಾಳ ಜನ ಕೇಳ್ತಾರೆ. ತಮಿಳ್ನಾಡು ಏನು ಹೇಳ್ತಾರೆ, ಇವತ್ತು 20% ನಿಮಗೆ ಕಡಿಮೆ ಇತ್ತಂದ್ರೆ ನೀರು, ನನಗೆ 20% ಕಡಿಮೆ ಕೊಡ್ರಿ ಅಂತಾರೆ. ಓಕೆ. ಆದರೆ ಅಷ್ಟು ಸಿಂಪಲ್ಲಾಗಿ ಪ್ರಪೋರ್ಷನೇಟ್ ಫಾರ್ಮುಲಾ ವರ್ಕ್ ಆಗೋಲ್ಲ. ಹಿಂದೆ US Supreme Court has also said proportionate formula may appear equitable on the face of it, but on a deeper consideration, it is not equitable. Okay. It needs to be adjusted to other prevailing equities. ಅಂಥ ಎಕ್ವಿಟೀಸ್ ಏನಪ್ಪ ಕಾವೇರಿ ಬೇಸಿನಲ್ಲಿ, ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಇಲ್ಲಿ ಏನಾಗ್ತದೆ, ಡಿಸ್ಟ್ರೆಸ್ ಬರೋದು ಕರ್ನಾಟಕದಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಯಂತ್ರ. ಈ ಸೌತ್ ವೆಸ್ಟ್ ಮಾನ್ಸೂನು ಡಿಸ್ಟ್ರೆಸ್ ಅಂತ ಲೆಕ್ಕ ತೊಗೊಂಡು ಇಲ್ಲಿ ನೀವು ನೀರು 20% 30% ಕಡಿಮೆ ಮಾಡಿ ಕೊಡಂತೇನು ತಮಿಳ್ನಾಡು ಕೇಳ್ತಾರೆ. ಹಾಗೆ ಕೊಟ್ಬಿಟ್ರೆ ಮುಂದೆ ಏನಾಗ್ತದೆ, ತಮಿಳ್ನಾಡಲ್ಲಿ ನಾರ್ತ್ ಈಸ್ಟ್ ರೈನ್ಫಾಲ್ ವಿಲ್ ಸ್ಟಾರ್ಟ್ ಫ್ರಮ್ ದ ಮಂತ್ ಆಫ್ ಸೆಪ್ಟೆಂಬರ್. ಎಸ್. ಆ ರೈನ್ಫಾಲ್ ಏನಿದೆ, ಮೋಸ್ಟ್ ಆಫ್ ದ ಟೈಮ್ ವಿಲ್ ನಾಟ್ ಬಿಹೇವ್ ಲೈಕ್ ಸೌತ್ ವೆಸ್ಟ್ ಮಾನ್ಸೂನ್. ಇಟ್ ಈಸ್ ನಾರ್ಮಲ್. ಚಾನ್ಸಸ್ ಆಫ್ ಫೇಲ್ಯೂರ್ ಆರ್ ಲೆಸ್. ಅದು ನಾರ್ಮಲ್ ಆಗಿಬಿಡ್ತಪ್ಪ ಅಂತಂದರೆ ತಮಿಳ್ನಾಡಿಗೆ ದೇ ಗೆಟ್ ಎ ಶೇರ್ ಇನ್ ಮೈ ಸೌತ್ ವೆಸ್ಟ್ ಮಾನ್ಸೂನ್ ಆ್ಯಂಡ್ ದೇ ಗೆಟ್ ಎ ನಾರ್ಮಲ್ ನಾರ್ತ್ ಈಸ್ಟ್ ಮಾನ್ಸೂನ್. ಫಾರ್ ದೆಮ್ ದೇರ್ ಇಸ್ ನೋ ಡಿಸ್ಟ್ರೆಸ್. Whereas Karnataka, which has to only depend upon southwest monsoon, if they part water based upon the mechanical formula of distress sharing like pro rata, will end up in emptying our reservoir. For instance, ಇವತ್ತು ಈ ವರ್ಷ ನೋಡ್ರಿ 39 TMC ನಮ್ಮ ರಿಸರ್ವಾಯರ್ ಬಂದಿದೆ. ದೇರ್ ಈಸ್ ಎ ಡೆಫಿಸಿಟ್ ಆಫ್ 65%. ಎಸ್. ಓಕೆ. ಸೊ ಅದೆಲ್ಲ ಫಾರ್ಮುಲಾ ಅಪ್ಲೈ ಮಾಡಿ ತಮಿಳ್ನಾಡು ಹೇಳ್ತಾರೆ 8.5 TMC ನಮಗೆ ಕೊಡಬೇಕಾಗಿತ್ತು ನೀವು. ಇವತ್ತು 8.5 TMC ನಾವು ಕೊಡ್ಬೇಕಂತಂತಂದರೆ ಔಟ್ ಆಫ್ ಮೈ ಸ್ಟೋರೇಜ್ ಆಫ್ 52 TMC ಹಾರ್ಡ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್. ಕರೆಕ್ಟ್. ದಿ CWRC ಹ್ಯಾಸ್ ಸೆಡ್ ಅಟ್ ಲೀಸ್ಟ್ ಗಿವ್ 3,500 cubic. ದ್ಯಾಟ್ ಆಲ್ಸೋ ಕಮ್ಸ್ ಟು ಅಬೌಟ್ 5.5 TMC ಫಾರ್ 15 days, 4.5 TMC. ಅದನ್ನು ನಾವು ಎನ್ಶ್ಯೂರ್ ಮಾಡಬೇಕಾದ್ರೆ ಇಫ್ ಐ ರಿಲೀಸ್ ವಾಟರ್ ಫ್ರಮ್ KRS ಆ್ಯಂಡ್ ಕಬಿನಿ, I have to release at least 6 TMC of water or even more, because it has to reach to Bilagundlu, there is transit losses. So ಅಂದರೆ ನಮ್ಮ ರಿಸರ್ವಾಯರ್ನಾಗ ಇವನ್ 52 TMC ಇವೆ. ಅದರಲ್ಲಿ I end up in losing about
5 to 6 TMC of water. Yes. ಹೀಗಾದರೆ ಈ ವರ್ಷ ಹೌ ಡು ಐ ಸರ್ವೈವ್? ಬ್ರಾಡ್ ಪಿಕ್ಚರ್ ಲೆಟ್ ಅಸ್ ಸಿ. ಇವತ್ತು ನಮ್ಮ ಕಡೆ ಇರೋದು 52 TMC, ಇನ್ಕ್ಲೂಡಿಂಗ್ ಕ್ಯಾರಿ ಓವರ್ ಸ್ಟೋರೇಜ್ ಆಫ್ 10 TMC. ಇನ್ನು ಮುಂದೆ ಬರುವ ವಾಟರು ಇನ್ ದ ಮಂತ್ ಆಫ್ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್, ಇಫ್ ಇಟ್ ಇಸ್ ಅ ಬ್ಯಾಡ್ ಇಯರ್, ಇಟ್ ಮೇ ನಾಟ್ ಬಿ ಮೋರ್ ದೆನ್ ಅಬೌಟ್ 70-80 TMC. ರೈಟ್? ಐ ವಿಶ್ ಇಟ್ ಕಮ್ಸ್ ಮೋರ್, ಬಟ್ ಸಾಧ್ಯತೆ ಇಲ್ಲ. ಸೊ ಅಂಥ ಹೊತ್ತಿನಲ್ಲಿ ನಮ್ಮ ಕಡೆ ಇರೋದೇ ಎಲ್ಲ ಕೂಡ ಟೋಟಲಿ 100 ಆಗ್ತದೆ. ವೆರಾಸ್ ಮೈ ಫಾರ್ಮರ್ಸ್, ಮೈ ಬೆಂಗಳೂರು ವಾಟರ್ ರಿಕ್ವೈರ್ಮೆಂಟ್ ಟುಗೆದರ್ ರಿಕ್ವೈರ್ ಅಬೌಟ್ 100 ಫಾರ್ ದ ಫಾರ್ಮರ್ಸ್ ಆ್ಯಂಡ್ ಅನದರ್ 40 TMC ಫಾರ್ ದ ಬೆಂಗಳೂರು ವಾಟರ್ ಸಪ್ಲೈ. ಸೊ 140 TMC ಎಲ್ಲಿಂದ ತರೋದು? I myself will end up in such a bad situation at the end of the year if I release even one drop of water from our reservoir now. Yes. So how to go about, one has to think over this and take a decision. Therefore, we are appealing to the CWMA to set aside the recommendation made by the CWRC that I have to release 3,500 cusecs per day for a period of 15 days. That amounts to almost parting with 6 TMC of water. ಯಾಕೊಂದು ಕಾಂಪ್ರಹೆನ್ಸಿವ್ ಡಿಸ್ಟ್ರೆಸ್ ಫಾರ್ಮುಲಾ ಇನ್ನೂ ತನಕ ಮಾಡೋದಕ್ಕಾಗಿಲ್ಲ ಸರ್? 20% ಮಳೆ ಕಡಿಮೆ ಆಯಿತು, 20% ನೀರು ಕಡಿಮೆ ಬಿಡಿ, ಅದನ್ನು ಸುಪ್ರೀಂ ಕೋರ್ಟ್ ಸಹಿತ ಒಪ್ಕೊಳ್ಳೋದಿಲ್ಲ. ಅದು ಸರಿಯಾದ ಡಿಸ್ಟ್ರೆಸ್ ಫಾರ್ಮುಲಾ ಅಂತ ಸುಪ್ರೀಂ ಕೋರ್ಟ್ ಸಹಿತ ಒಪ್ಕೊಳ್ಳೋದಿಲ್ಲ. ಇನ್ನೂ ತನಕ ಯಾಕೊಂದು ಎಲ್ಲರೂ ಒಪ್ಪಬಹುದಾದ ಡಿಸ್ಟ್ರೆಸ್ ಫಾರ್ಮುಲಾ ತೆಗೆಯೋದಕ್ಕಾಗಿಲ್ಲ? ಅಲ್ಲ, 2018ರ ಸುಪ್ರೀಂ ಕೋರ್ಟ್ ಏನು 2007ರ ಐ ತೀರ್ಪನ್ನು ಒಂದು ಜಜ್ಮೆಂಟ್ ಕೊಡ್ತು. ಅದರಲ್ಲೂ ಕೂಡ ಡಿಸ್ಟ್ರೆಸ್ ಫಾರ್ಮುಲಾ ಏನು ಅಂತಕ್ಕಂಥದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಇವತ್ತು ನಾನು CWMA ಅವರು ವಿನೀತ್ ಗುಪ್ತಾ ಅವ್ರದ್ದು ಇಂಟರ್ವ್ಯೂ ನೋಡ್ತಿದ್ದೆ. ಅವ್ರು ಹೇಳ್ತಾರೆ ಕರ್ನಾಟಕ ತಮಿಳ್ನಾಡು ಇಬ್ಬರು ಸೇರಿ ಕೂತ್ಕೊಂಡು ಬನ್ನಿ, ಒಂದು ಡಿಸ್ಟ್ರೆಸ್ ಫಾರ್ಮುಲಾ ಮಾಡ್ಕೊಂಡು ಬನ್ನಿ, ಪ್ರೋ ರೇಟಾ ಬೇಸಸ್ಸೋ ಯಾವುದೋ ನೀವೇನು ಹೇಳ್ತೀರ ಅದು ಮಾಡ್ತೀವಿ ಅಂತ. ಸಾಧ್ಯ ಉಂಟಾ ಅದು, ಅಥವಾ ಇದು ಮತ್ತೆ ಮ್ಯಾಟ್ರ್ ಸುಪ್ರೀಂ ಕೋರ್ಟ್ಗೆ ಹೋಗೋದಾ? This is a very interesting question. It is very difficult to put the formula in a hard and fast rule because so many factors have to be considered. Even if you put a formula saying that distress has to be assessed based upon XYZ factor, our XYZ factor is again a matter of assessment and judgment. Higagi it is not that easy to take a decision. And this is not only in Kaveri. This has happened in United States of America also. In a famous dispute between Arizona and California, the Interior Secretary is still not able to formulate the distress formula or rationing of water on pro rata basis because so many factors come. ಈಗ ರೇಷನಿಂಗ್ ಮಾಡಬೇಕಾದ್ರೆ I have told you several factors, what are the difficulties Karnataka faces. Apart from this, most important is the drinking water has the highest priority. Yes. And drinking water cannot be given only on 50% dependability, whereas all our shares are divided on 50% dependability. So 100% ಕೊಡಬೇಕು. You can't tell the people that you drink one day and don't drink second day. Environmental flows also, nearly about 10 TMC of water that has to be given. That has to be again 100%. So ಇವನ್ನೆಲ್ಲ ಅಡ್ಜಸ್ಟ್ ಮಾಡೋದು, it's not that easy. Therefore, we suggested long back, it has to be based upon ground reality and by taking into consideration the ultimate needs of the farmers in both the states. Needs ಏನು ನೋಡ್ರಿ, ಅದು ನೀಡ್ ಎಂದು ಗೊತ್ತಾಗೋದು? ಕರ್ನಾಟಕದಲ್ಲಿ ನೀಡು, ಆಮೇಲೆ ತಮಿಳ್ನಾಡಲ್ಲಿ ನೀಡು. ಕರ್ನಾಟಕದ ನೀಡು ಇಮಿಡಿಯೇಟ್ಲಿ ಗೊತ್ತಾಗ್ತದೆ, ಯಾಕಂದರೆ ನಾವು ಮುಂಗಾರು ಬೆಳೆ ಸ್ಟಾರ್ಟ್ ಮಾಡ್ತೇವೆ. ವೇರ್ಯಾಸ್ ಇನ್ ತಮಿಳ್ನಾಡು, ದೇ ರಿಯಲಿ ಸ್ಟಾರ್ಟ್ ದೇರ್ ಸಾಂಬಾರ್ ರೈಸ್ ಕ್ರಾಪ್ ಇನ್ ದ ಮಂತ್ ಆಫ್ ಆಗಸ್ಟ್ ಆರ್ ಮಿಡ್ಲ್ ಆಫ್ ಆಗಸ್ಟ್, ದೆನ್ ಇಟ್ ಗೋಸ್ ಟಿಲ್ ಜಾನ್ವರಿ. ಸೊ ಅಲ್ಲಿ ಏನು ಪರಿಸ್ಥಿತಿ ಅನ್ನೋದು ಗೊತ್ತಾಗೋದು ಡಿಪೆಂಡಿಂಗ್ ಅಪಾನ್ ನಾರ್ತ್ ಈಸ್ಟ್ ರೈನ್ಫಾಲ್ ಪರ್ಫಾರ್ಮೆನ್ಸ್. ಆ ಪರ್ಫಾರ್ಮೆನ್ಸು ಗೊತ್ತಾಗೋದು ಅಟ್ಲೀಸ್ಟ್ ಟೆಂಟೇಟಿವ್ಲಿ ಎಟ್ ದ ಎಂಡ್ ಆಫ್ ಸೆಪ್ಟೆಂಬರ್. ಆ ಟೈಮ್ನಲ್ಲಿ ನಮ್ಮದು ನಾರ್ತ್ ವೆಸ್ಟ್ ಸೌತ್ ವೆಸ್ಟ್ ಮುಗಿದಿರ್ತದೆ, ಅಲ್ಲಿ ನಾರ್ತ್ ಈಸ್ಟ್ ಪಿಕಪ್ ಆಗಿರ್ತದೆ. ಸೊ ಅವಾಗ ಒಂದು ಗ್ರೌಂಡ್ ರಿಯಾಲಿಟಿ ಅಸೆಸ್ಮೆಂಟ್ ಆಗ್ತದೆ, ಗೊತ್ತಾಗ್ತದೆ. ಅದು ಗೊತ್ತಾದ ಮೇಲೆ ಒಂದು ಡಿಸಿಷನ್ ತೊಗೋಬೋದು. ಈಗೇನು ಟೈಮ್ ಇದೆ, ದಿಸ್ ನಾಟ್ ದ ಕರೆಕ್ಟ್ ಟೈಮ್ ಟು ಟೇಕ್ ಎ ಡಿಸಿಷನ್. ಬಟ್ ಈ 15 ವರ್ಷಗಳಲ್ಲಿ 4ನೇ ಬಾರಿ ಅನ್ಸುತ್ತೆ ನನಗೆ ಈಗ ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆ ಚರ್ಚೆ ನಡ್ತಿರೋದು. ಜಜ್ಮೆಂಟ್ ಬಂದ ಮೇಲೆ 2ನೇ ಬಾರಿ, ಜಜ್ಮೆಂಟ್ ಬರೋಕ್ಕಿಂತ 2 ಬಾರಿ 1993ದಲ್ಲಿ ಒಂದು ಕಮಿಟಿ ಮಾಡಿದರು, ಸೆಂಟ್ರಲ್ ವಾಟರ್ ಕಮಿಷನ್. ಡಿಸ್ಟ್ರೆಸ್ ಫಾರ್ಮುಲಾ ಮಾಡಬೇಕು ಇಂಟ್ರಿ ಆರ್ಡ್ರಿಗೆ.
ಸೊ ಅದು ಕಮಿಟಿನೂ ಭಾಳ ದಿವಸ ಕೆಲಸ ಮಾಡ್ತು ಅಂತ 3-4 ಇಯರ್ಸು, ಬಟ್ ದೇ ಕುಂಟ್ ಕಮ್ ಟು ಎನಿ ಕನ್ಸೆನ್ಸಸ್, ದೇರ್ ಫೋರ್ ಇಟ್ ಕುಡ್ ನಾಟ್ ಬಿ ಡನ್. ಈಗಾದರೂ ಪರಿಸ್ಥಿತಿ ಅದೇ ಇದೆ. ಆ್ಯಂಡ್ ಪ್ರಮುಖವಾಗಿ ಏನು ಹೇಳೋಕ್ಕಪ್ಪ ಅಂದರೆ, ಇದಕ್ಕೆ ತಮಿಳುನಾಡು ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪ್ರಾಬ್ಲಮ್. ಅವರು 1972ದಲ್ಲಿ ಏನು ಒಂದು ಆಗಿತ್ತು, ಅಸೆಸ್ಮೆಂಟ್ ಆಫ್ ಈಲ್ಡ್ ಆಫ್ 740 ಬೈ ದಿ ಕಾವೇರಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ, ಅದನ್ನು ಪ್ಲೀಡ್ ಮಾಡಿದರು. ಅದನ್ನು ಪ್ಲೀಡ್ ಮಾಡಿ they succeeded in persuading tribunal to accept 740 TMC as the annual yield at 50% dependability. Fine. But other monthly component illa. If there is no monthly component for the total yield of 740 TMC or 483 TMC at the border, how will you determine the distress? ಹೇಗೆ ಡಿಟರ್ಮಿನ್ ಮಾಡ್ತೀರಿ? ನಿಮಗೊಂದು ಫಿಗರ್ ಬೇಕಲ್ಲ, ಡಾಟಮ್. What is the normal year figure of June, July? You don't have. So if you don't have the normal year figure, that is the yield in the month of June, July in the state of Karnataka or catchment above Biligundlu, then how will you say that this is a distress? This is a fundamental error. Therefore, we have to give up all these technical things, sit and wait for till the September end and take the assessment based upon ground realities, then distribute the water. And this was what was done in 1996. 95-96, Devegowdaru chief minister idru. 2002 and 3, when Krishna was the chief minister. 2012 and 13, when Mr. Jagdish Shettar was the chief minister. Then 2015 and 16, when Siddaramaiah was the chief minister. We have all gone through this. And we have learnt a lesson, both the states, that how to behave and how to do things. But despite that, the CWRC this year has prematurely taken a decision to direct Karnataka to ensure 3,500 cusecs, and according to us, this is going to hurt us because broad picture is still not available. ಈಗ ಸೋಮವಾರ ವಿಜಯ್ ಏನು ಡಿ ಕೆ ಶಿವಕುಮಾರನ್ ಭೇಟಿ ಆಗ್ತಾರೆ, ಪೊಲಿಟಿಕಲಿ ರಿಸಾಲ್ವ್ ಆಗುತ್ತೆ ಅನ್ಸುತ್ತಾ ಅಥವಾ ಮತ್ತೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಇದು ಮ್ಯಾಟ್ರ್? ಹಲೋ, ಸೋಮವಾರ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕಾತರ್ಕಿ ಸರ್ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಿದ್ಯಾ? ಕಾಲ್ ಕಟ್ ಆಗಿದೆ. ಸರಿ, ಎಸ್. ಬ್ರಿಜೇಶ್ ಕಾಳಪ್ಪ ಅವರು ಕೂಡ ವರ್ಷಗಳ ಕಾಲ ದೆಹಲಿಯಲ್ಲಿದ್ದವರು. ಈ ವಿಷಯವನ್ನು ನೇರವಾಗಿ ಹ್ಯಾಂಡಲ್ ಮಾಡಿದ್ದೀರಿ. ಯಾಕೆ ಸರ್ ಇದು ಪ್ರತಿ ಸಲ ಮಳೆ ಸಮಸ್ಯೆ ಆದಾಗಲೂ ಮತ್ತೆ ಡಿಸ್ಟ್ರೆಸ್ ಫಾರ್ಮುಲಾ ಚರ್ಚೆಗೆ ಬರುತ್ತೆ, ಮಳೆ ಸರಿಯಾದ ತಕ್ಷಣ ನಾವು ಬಿಟ್ಟು ಬಿಡ್ತೀವಿ? ಇವಾಗ ಕಾತರ್ಕಿ ಅವರು ಹೇಳಿದ ಹಾಗೆ 740 TMC ನಮಗೆ ಇಡೀ ಜಲಾನಯನ ಪ್ರದೇಶದಲ್ಲಿ ಇಷ್ಟು ನೀರು ಇರುತ್ತೆ ಅಂತ ಒಂದು ನಿರೀಕ್ಷೆ. ಸೊ ಇದರಲ್ಲಿ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಳ್ಳೆ ವರ್ಷದಲ್ಲಿ 740 ಆಗ್ಬೋದು, ಅದಕ್ಕಿಂತ ಹೆಚ್ಚಿಗೂ ಆಗ್ಬೋದು. ಬಟ್ ನಿಮಗೆ ಇದರಲ್ಲಿ ಆನ್ ಆ್ಯಾವ್ರೇಜ್ 740 TMC ಬರಬೇಕು ಅಂತ ಹೇಳ್ತಾರೆ. ಆ್ಯಾವ್ರೇಜ್ ಅಂತ ಹೇಳಿದ್ರೆ 4 ವರ್ಷದಲ್ಲಿ 2 ವರ್ಷ ಬರೋದಿಲ್ಲ. ಅವಾಗೇನು ಅಂದರೆ, ಆಫ್ಕೋರ್ಸ್ ಈ ಅಕ್ಯೂಟ್ ಡ್ರೌಟ್ ಇದೆಯಲ್ಲ, ಅಕ್ಯೂಟ್ ಡಿಸ್ಟ್ರೆಸ್ ಸಿಚುವೇಶನ್ನು, ಇದು ಒಂದು 5-6 ವರ್ಷಕ್ಕೆ 7 ವರ್ಷಕ್ಕೆ ಒಂದು ಸರಿ ಬರುತ್ತೆ. ಬಟ್ ಪ್ರತಿ 4 ವರ್ಷದಲ್ಲಿ 2 ವರ್ಷಕ್ಕೆ ಕೊರತೆ ಆಗುತ್ತೆ, ಸ್ವಲ್ಪ ಕೊರತೆ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಯಾವ ಒಂದು ಅಸೆಸ್ಮೆಂಟ್ ಆಗಿದೆ, ನದಿ ನೀರಿನಲ್ಲಿ ಇಷ್ಟು ನೀರು ಇರಬೇಕು ಅನ್ನೋಂಥದ್ದು, ಅದು ಅಲ್ಲೇ ಫಾಲ್ಟ್ ಬರುತ್ತೆ. ಏಕೆಂತ ಹೇಳಿದ್ರೆ, ಇದರಲ್ಲಿ ಪ್ರತಿ ಸತಿ ನಿಮ್ಗೇನಾಗುತ್ತೆ, ನಾವು ಇಷ್ಟು ಹಿಡಿದು ಮಿಕ್ಕಿದ್ರೆ ನಾವು ತಮಿಳ್ನಾಡಿಗೆ ಹರಿಸ್ಬೇಕಾಗುತ್ತೆ. ರೈಟ್, 172 TMC, 177.25 TMC ನಾವು ಹರಿಸ್ಬೇಕಾಗುತ್ತೆ. ಸೊ ಅವ್ರು ತಮಿಳ್ನಾಡಿಗೆ ಯಾವಾಗಲೂ ನಿರೀಕ್ಷೆ ಏನಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಹೋಲ್ಡಿಂಗ್ ಕೆಪಾಸಿಟಿ ಎಷ್ಟಿದೆ, ನಮ್ಮ ಯೂಸಿಂಗ್ ಕೆಪಾಸಿಟಿ ಎಷ್ಟಿದೆ, ಅದು ಹೊರತು ಅದರಿಂದ ನೀವು ಕೆಳಗಡೆ ನೀವು ಹರಿಸುವಂಥದ್ದು ತುಂಬ ಹೆಚ್ಚಿರುತ್ತೆ. ತುಂಬ ಹೆಚ್ಚಾಗಿ ಹರಿಸ್ತೀವಿ, ನಮಗೆ ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ. ಕರೆಕ್ಟ್. ಸೊ ಪ್ರತಿ ವರ್ಷ ಅವ್ರಿಗೆ ಅದರಿಂದ ಲಾಭ ಆಗುತ್ತೆ. ಹೌದು. ಬಟ್ ಯಾವ ವರ್ಷದಲ್ಲಿ ಅವ್ರಿಗೆ ಕೊರತೆ ಬರುತ್ತೆ, ಆ ವರ್ಷ ನಮ್ಮ ಕುತ್ತಿಗೆ ಹಿಡಿತಾರೆ ಅವರು. ಇದು ತಮಿಳ್ನಾಡಿನ ಹಳೆ ಒಂದು ಪ್ರಾಬ್ಲಮ್ ಅರ್ಥ ಆಗಿದೆ ಎಲ್ಲರಿಗೂ. ಸೊಲ್ಯೂಷನ್ ಯಾಕೆ ಇನ್ನೂ ತನಕ ಅಲ್ಲ, ಸೊಲ್ಯೂಷನ್ ಇವ್ರು ಸರಿಯಾಗಿ ಹೇಳಿದ್ರು. ಯಾಕೆಂತ ಹೇಳಿದ್ರೆ, ದೇರ್ ಆರ್ ಟೂ ಮೆನಿ ವೇರಿಯೇಬಲ್ಸ್ ಅಲ್ಲಿ ಅವ್ರಿಗೆ ಎಕ್ಸಾಕ್ಟ್ಲಿ ಎಷ್ಟು ನೀರಿದೆ, ನಮಗೆ ಎಕ್ಸಾಕ್ಟ್ಲಿ ಎಷ್ಟು ನೀರಿದೆ. ಇವಾಗ ಈ ನಿಯಂತ್ರಣ ಸಮಿತಿ ಇವತ್ತೊಂದು 3,500 ಕ್ಯೂಸೆಕ್ಸ್ ಬಿಡಬೇಕು ಅಂತ ಹೇಳಿದೆ. ಅದರಲ್ಲಿ ನಮಗೆ ಸೆಪ್ಟೆಂಬರ್ ನಮ್ಮ ನೀರು ಮುಗಿದೋಯ್ತು, ಇನ್ನು ಮಳೆ ಬರೋದಿಲ್ಲ ನಮಗೆ. ಬಟ್ ಅವ್ರಿಗೆ ಅವಾಗ ಶುರು ಆಗುತ್ತೆ.
ನಾರ್ತ್ ಈಸ್ಟ್ ಮಾನ್ಸೂನ್ ಅವ್ರಿಗೆ ಅವಾಗ ಶುರು ಆಗುತ್ತೆ, ನಮ್ಗೆ ಸೌತ್ ವೆಸ್ಟ್ ಮಾನ್ಸೂನಲ್ಲಿ ಮುಗಿದೋಯ್ತು. ಸೊ ಅದರಲ್ಲಿ ಈ ಯಾವ ಒಂದು ಗ್ಯಾಪ್ ಇದೆ, ಅದರಲ್ಲಿ ಪ್ರತಿ ಸತಿ ನಮಗೆ ಈ ಯಾವಾಗ ತುಂಬ ಸಂಕಷ್ಟ ಬರುತ್ತೆ ಆವಾಗ ಪ್ರತಿ ಸತಿ ನಾವು ಯು ಆಲ್ವೇಸ್ ಹ್ಯಾವ್ ಟು ಅಪ್ರೋಚ್ ಸುಪ್ರೀಂ. ಇದಕ್ಕಿಂತ ಮೊದಲು ನಿಮ್ಗೆ ನೆನಪಿದ್ದಾಗೆ ಒಂದು ಅರೇಂಜ್ಮೆಂಟ್ ಏನಿತ್ತು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೋಂಥದ್ದು, CRA ಹಳೆ ಇದರಲ್ಲಿ ಫಾರ್ಮ್ಯುಲಾದಲ್ಲಿ. ಬಟ್ ಇವಾಗ CRA ಇಲ್ಲ, ಇವಾಗ ಇಟ್ಸ್ ನಾಟ್ ಎ ಪೊಲಿಟಿಕಲ್ ಫಾರ್ಮ್ಯುಲಾ, ಇಟ್ಸ್ ಎ ಟೆಕ್ನಿಕಲ್ ಫಾರ್ಮ್ಯುಲಾ. ಯಾವುದು ಇವಾಗ ನೀರು ನಿಯಂತ್ರಣ ಸಮಿತಿ ಯಾವುದಿದೆ CWRC, ಅದು ದಟ್ ಈಸ್ ಅ ಬಾಡಿ ಮೇನ್ಲಿ ಆಫ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್. ಅದಕ್ಕಿಂತ ಸ್ವಲ್ಪ ದೊಡ್ಡ ಬಾಡಿ ಅಂತ ಹೇಳಿದ್ರೆ ಅದು ದಟ್ಸ್ ಅ ಬಾಡಿ ಆಫ್ ಸೆಕ್ರೆಟರಿ ಟು ಗವರ್ಮೆಂಟ್, ಅದು CWMA, ನೀರು ನಿರ್ವಹಣಾ ಪ್ರಾಧಿಕಾರ. ಸೊ ಈ ಒಂದು ದಿಸ್ ಪ್ರಾಧಿಕಾರ ಯಾವುದಿದೆ ಅದು ನಾಳೆ ಕೂತ್ಕೊಳ್ಳುತ್ತೆ. ನಾಳೆ ಕೂತ್ಕೊಂಡು ಇದು ಯಾವ ನಾವು ಅಪೀಲ್ ಫೈಲ್ ಮಾಡ್ತೀವಿ ಅದನ್ನು ನಾಳೆ ಅದು ಇದು ಮಾಡುತ್ತೆ, ಅಸೆಸ್ ಮಾಡಿ ನಾಳೆ ಒಂದು ತೀರ್ಮಾನಕ್ಕೆ ಬರುತ್ತೆ. ಅದನ್ನು ನಾವು ಚಾಲೆಂಜ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ನಾ ಬ್ರೇಕಿಗೆ ಹೋಗೋಕ್ಕಿಂತ ಮುಂಚೆ ಈ CWRAದು ಬರೋದಕ್ಕಿಂತ ಮುಂಚೆ ಸರ್ಕಾರ ಅಪೀಲ್ ಮಾಡಿ ನಮ್ಮಲ್ಲಿ ಇಂಥ ಪರಿಸ್ಥಿತಿ ಇದೆ, ಹರಿಯಲ್ಲಿ ಯಾವುದೇ ಜಜ್ಮೆಂಟ್ಗಳನ್ನು ಕೊಡಬೇಡಿ, ಡಿಸಿಷನ್ ಪಾಸ್ ಮಾಡಬೇಡಿ ಅಂತ ಕೇಳೋದಕ್ಕೆ ಆಗ್ತಿರ್ಲಿಲ್ವಾ? ಅವ್ರು 3,500 ಕ್ಯೂಸೆಕ್ ಹರಿಸಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಫಾರ್ ಗ್ರಾಂಟೆಡ್ ಅಜಿತ್. ಪ್ರತಿ ಸರ್ಕಾರ, ಕಾಂಗ್ರೆಸ್ BJP JDS ಅಲ್ಲ, ಪ್ರತಿಯೊಂದು ಸರ್ಕಾರ ಕೂಡ ಅದೇ ಹೇಳುತ್ತೆ, ಇವಾಗ ನೀವು ತೀರ್ಮಾನ ತಗೋಬೇಡಿ. ಪ್ರತಿಯೊಂದು ಸರ್ಕಾರ ಕೂಡ ಅದೇ ಹೇಳುತ್ತೆ. ಅದರ ಹೊರತಾಗಿಯೂ ಬಂದಿರುವ ತೀರ್ಮಾನ ಇದೆ 100%. ಬಟ್ ಏನಾಗುತ್ತೆ, ದೇರ್ ಇಸ್ ಅ ಲಾಟ್ ಆಫ್ ಪ್ರೆಷರ್ ಇವನ್ ಆನ್ ತಮಿಳ್ನಾಡು, ಫ್ರಮ್ ತಮಿಳ್ನಾಡು, ದಟ್ ನಮ್ಗೆ ನೀರು ಬೇಕು, ವಿ ಆರ್ ದ ಲೋವರ್ ರೈಪೇರಿಯನ್, ಅವ್ರು ನಮ್ಗೆ ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ನಾವೆಲ್ಲಿಗೆ ಹೋಗ್ಬೋದು ಅಂತ. ಸೊ ಅದು ಯಾವಾಗಲೂ ಕೂಡ ಇದೇ ಸಮಸ್ಯೆ ಇರುತ್ತೆ. ನೀವು ಯಾವುದೇ ಸರ್ಕಾರ ಇರಲಿ, ಇದರಲ್ಲಿ BJP ಕಾಂಗ್ರೆಸ್ JDS ಅಂತಲ್ಲ, ಇದು ಬಿಕಾಸ್ ದಿ ಆಫೀಸರ್ಸ್ ಆರ್ ದ ಸೇಮ್, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಆರ್ ದ ಸೇಮ್, ಅದೇನು ಬದಲಾಗೋದಿಲ್ಲ. ವಕೀಲರು ಸೇಮ್ ಇರ್ತಾರೆ, ವಕೀಲರ ತಂಡ ಸೇಮ್ ಇರುತ್ತೆ, ಅದರಲ್ಲೇನು ಬದಲಾವಣೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರತಿ ಸತಿ ಕೂಡ ಇದು ಸೇಮ್ ಸಿಚುವೇಶನ್. ಪಕ್ಷಗಳ ಸ್ಟ್ಯಾಂಡ್ಗಳು ಅವರು ಅಧಿಕಾರದಲ್ಲಿ ಇದ್ದಾಗ ಬೇರೆ, ಹೊರಗಡೆ ಇದ್ದಾಗ ಬೇರೆ. ಸೊ ಬಟ್ ನಾನು ಇನ್ನೊಂದು ಮಾತು ಯಾವಾಗಲೂ ಕೂಡ ಹೇಳ್ತೀನಿ, ಈ ಕಾವೇರಿ ವಿಚಾರ ಹಿಡ್ಕೊಂಡು ಯಾವ ಪಕ್ಷಕ್ಕೂ ಲಾಭ ಆಗೋದಿಲ್ಲ, ಪೊಲಿಟಿಕಲ್ ಲಾಭ ಆಗೋದಿಲ್ಲ, ಯಾವುದಕ್ಕೂ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.